ನಂಗೆ ಬಹಳಷ್ಟು ಸಪೋರ್ಟ್ ಮಾಡ್ಸಿದ್ರು, ಮೇಡಮ್ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಕೇಳ್ಬೇಕಂದ್ರೆ ನಮ್ ಪ್ರಾಚಾರ್ಯರು ಬಹಳಷ್ಟು ಸಪೋರ್ಟ್ ಮಾಡಿದ್ರು ನಮ್ಗ. ನಾವ್ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿ ದಿವ್ಸ ನಮ್ಗ ಅವ್ರು 9 ಗಂಟೆಗೆ ಅವ್ರು ನಮ್ಗಿಂತ ಮೊದ್ಲೇ ಬರ್ತಿದ್ರು ಕಾಲೇಜಿಗೆ ಬಂದ್ ಎಲ್ಲಾನು ಚೆಕ್ ಮಾಡ್ತಿದ್ರು. ಅವ್ರ ಪ್ರಿನ್ಸಿಪಲ್ ಅಂತ ಅನ್ಸ್ತಾನೆ ಇರ್ಲಿಲ್ಲ, ಅವರು ಸಹ ನಮ್ಗೆ ಲೆಕ್ಚರ್ ಅಂತ ಆ ರೀತಿಯಾಗಿ ನಮ್ಗೆ ಅವ್ರೆಲ್ಲಾರು ಟೀಚ್ ಮಾಡ್ತಿದ್ರು. ಅವ್ರಿಗೆ ಬಿಡು ಟೈಮ್ ಇದ್ದಾಗ ಅವ್ರು ನಮ್ಗೆ ಬಂದು ಕ್ಲಾಸಿಗೆ ಬಂದ್ ಪಾಠ ಮಾಡ್ತಿದ್ರು, ಪೊಲಿಟಿಕಲ್ ಸೈನ್ಸ್ ಹೇಳ್ತಿದ್ರು ಅವ್ರು ನಮ್ ಬಗ್ಗೆ, ಮತ್ತೆ ನೈತಿಕ ನೀತಿ ಪಾಠಗಳನ್ನ ಮಾಡ್ತಿದ್ರು. ಎಲ್ಲಾರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ನಂಗೆ. ಮುಂದೆ ನನ್ ಫಸ್ಟ್ ಗುರಿ ಇದ್ದಿದ್ದೆ ನಾನು ಪೊಲೀಸ್ ಎಕ್ಸಾಮ್ ಕಟ್ಬೇಕು, ನಾನು ಪೊಲೀಸ್ ಆಗ್ಬೇಕು, ನನ್ ಕಡೆಯಿಂದ ನನಗೂ ಏನಾದ್ರು ಮಾಡ್ಬೇಕಂತ ಆಸೆ ಇತ್ತು. ಆದ್ರೆ ನಾನು ಈ ಕಾಲೇಜಿಗೆ ಬಂದಾಗ ಗುರಿನೇ ಚೇಂಜ್ ಆಗ್ಬಿಡ್ತು. ಯಾಕೆ ಚೇಂಜ್ ಆಯ್ತು ಅಂತ ನಾನು ಬಹಳ ಯೋಚನೆ ಮಾಡಿದೆ. ಮನೆಗೆ ಹೋದ್ಮೇಲೆ ನಾನು ಯೋಚನೆ ಮಾಡಿದೆ ಏನೋ ಇರ್ಬೋದು ಅಂತ ನನಗೆ ಅನಿಸ್ತು. ಆಮೇಲೆ ನನ್ಗೆ ಏನಂತ ಹೇಳಿದಂದ್ರೆ, ಇಲ್ಲ ನಾನು ರಾಜಕೀಯ ವ್ಯವಸ್ಥೆಗೆ ಬರ್ಬೇಕು, ನನ್ ಕಡೆಯಿಂದನೂ ನಾನು ಏನಾದ್ರು ಮಾಡ್ಬೇಕು, ನಾನು ಪೊಲಿಟಿಷಿಯನ್ ಒಳಗ್ ಬರ್ಬೇಕು, ನನ್ ಕಡೆಯಿಂದ ಏನಾದ್ರು ನಾನು ಸಹಾಯ ಮಾಡ್ಬೇಕಂತ ನಂಗೆ ಇಲ್ಲಿ ಈ ಕಾಲೇಜಿಗೆ ಬಂದಾಗ ಆ ಗುರಿ ಐತ್ ನಂದು 10th ವರೆಗೂ. ಇಲ್ಲ ನಾನು ಪೊಲೀಸ್ ಆಗ್ಬೇಕು, IAS. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅಥವಾ ಇಲ್ಲ ಇಂಥವು PCI ಈ ರೀತಿಯಾದಂತಹ ಯಾವ್ದಾದ್ರು ಒಂದು ಚಲೋ ಪೋಸ್ಟಿಗೆ ನನ್ ಕಡೆಯಿಂದ ಏನಾದ್ರು ಜನರಿಗೆ ಸಹಾಯ ಮಾಡ್ಬೇಕು ಅಂತ ನನ್ಗೆ ಆಸೆ ಇತ್ತು 10th ವರೆಗೆ. ಆದ್ರೆ ಇಲ್ಲಿ ಬಂದ್ಮೇಲೆ ಮತ್ತೆ ಚೇಂಜ್ ಆಯ್ತು ಅದು. ಈಗ ಎರಡೂ ಕಡೆನೂ ನಾನು ಮನೆಯೊಳಗೆ ಇಷ್ಟು ದಿನ ಈಗ ಸೂಟಿ ಕೊಟ್ಟಿದಾರಲ್ವಾ, ಒಂದ್ 15 ದಿನ ಆಯ್ತು ಸೂಟಿ ಒಳಗ. ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ, ಮನೆಯೊಳಗ್ ಮತ್ ಬಂದು ಓದ್ತೀನಿ. ಯಾಕಂದ್ರೆ ಪಪ್ಪಾರು ಒಬ್ಬರಿಗೆ ಎಷ್ಟಂತ ಕಟ್ಲಿಕ್ಕೆ ಆಗುತ್ತೆ ಫೀಸು. ಅದಕ್ಕೆ ನಾನಾಗಿನೇ ಒಂದ್ ಸ್ವಲ್ಪ ಜಾಬ್ ಮಾಡ್ತೀನಿ. ಮತ್ ನಂದು ಫಸ್ಟ್ ಇಯರ್ ಆಯ್ತು, ಸೆಕೆಂಡ್ PUC ಆಯ್ತು, 10th ಯಾವುದೇ ರೀತಿಯ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ನಂದು ಸ್ಕಾಲರ್ಶಿಪ್ ಬರ್ತಿತ್ತು, ನಾನು ಸ್ಕಾಲರ್ಶಿಪ್ ಲಿಂದ ಫೀಸ್ ಕಟ್ತಿದ್ದೆ. ಮತ್ ಮ್ಯಾಮ್ ಅವ್ರೆಲ್ಲ ನನ್ ಸಹ ಹೆಲ್ಪ್ ಮಾಡ್ತಿದ್ರು. ಅವ್ರು ಯಾವ್ದಾದ್ರು ಬುಕ್ ಸ್ಟಡಿಗೆ ವಿಜಯ ಪಥ ಇಂಥ ಬುಕ್ ಎಲ್ಲ ಕೊಡುವಾಗ ಫ್ರೀ ಒಳಗ್ ಕೊಡ್ತಿದ್ರು. ಇಲ್ಲ ನೀವ್ ಓದು, ನಮ್ಗೇನ್ ದುಡ್ಡು ಬೇಡ, ನೀವ್ ಓದಿದ್ರೆ ಸಾಕು ನಮ್ಗಂತ ಹೇಳಿ ಬಹಳಷ್ಟು ಬುಕ್ಕ ಕೊಟ್ರು ನಮ್ಗವ್ರ. ಅದರಿಂದ ನಮಗ್ ಬಹಳ ಸಹಾಯ ಆಯ್ತು. ನಮ್ ಪ್ರಾಚಾರ್ಯಗೆ, ನಮ್ಮೆಲ್ಲಾ ಮೇಡಮ್ದವ್ರಿಗೆ ನಾನು ಬಹಳ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ.